ಕೆರಗೋಡಿನಿಂದ ಬೆಂಗಳೂರಿನ ಶಿವಾಜಿನಗರಕ್ಕೆ ಧ್ವಜ ದಂಗಲ್ ಶಿಫ್ಟ್ ಆಗಿದೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಾರಾಡ್ತಾ ಇತ್ತು ಹಸಿರು ಧ್ವಜ. ಆ ಹಸಿರು ಧ್ವಜವನ್ನು ಕೆಳಗಿಳಿಸಲಾಗಿದೆ. ಫುಲ್ ಟೈಟ್ ಸೆಕ್ಯೂರಿಟಿಯಲ್ಲಿ ಹಸಿರು ಧ್ವಜವನ್ನು ಕೆಳಗಿಳಿಸಿದ್ದಾರೆ ಪೊಲೀಸರು. ಬಿಬಿಎಂಪಿ ಧ್ವಜಸ್ತಂಭದಲ್ಲಿ ಹಾರಾಡ್ತಾ ಇದ್ದ ಹಸಿರು ಧ್ವಜ ಇಳಿಸಿದ್ದಾರೆ ಪೊಲೀಸರು. ಹಸಿರು ಧ್ವಜದ ಹಾರಾಟದ ಬಗ್ಗೆ ಟ್ವೀಟ್ ಮಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ವಿವಾದ ಭುಗಿಲೇಳ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತಿದೆ, ಬಾವುಟವನ್ನು ಕೆಳಗಿಳಿಸಿದೆ. ಚಾಂದಿನಿ ಚೌಕ್ನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಭದ್ರತೆಯನ್ನು ಕೊಡಲಾಗಿದೆ ಪೊಲೀಸರು. ನೋಡಿ, ಇದು ನಿಜಕ್ಕೂ ಕೂಡ ಈ ರೀತಿಯ ಘಟನೆಗಳು ಆಗಾಗ ಘಟಿಸ್ತಾ ಇರ್ತವೆ. ಕೆರಗೋಡು ನಂತರದಲ್ಲಿ ಈಗ ಬೆಂಗಳೂರಿನ ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬಿಬಿಎಂಪಿ ಧ್ವಜಸ್ತಂಭದಲ್ಲಿ ಹಸಿರು ಧ್ವಜ ಹಾರಾಡ್ತಾ ಇತ್ತು. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವಿವಾದ ಸೃಷ್ಟಿಯಾಯಿತು. ಅನೇಕರು ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರು. ಹನುಮ ಧ್ವಜವನ್ನು ಕೆಳಗಿಳಿಸಿದಂಥ ಸರ್ಕಾರ ಈ ಹಸಿರು ಧ್ವಜವನ್ನು ಯಾಕೆ ಕೆಳಗಿಳಿಸ್ತಾ ಇಲ್ಲ ಅಂತ ಹೇಳಿ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹರಿಬಿಡ್ತಾ ಇದ್ರು. ಚಾಂದಿನಿ ಚೌಕ್ನಲ್ಲಿ ಹಾರಾಡ್ತಾ ಇದ್ದಂಥ ಹಸಿರು ಧ್ವಜಕ್ಕೆ ಕೊನೆಗೂ ಕೂಡ ಪೊಲೀಸರು ಕೊಟ್ಟಿದ್ದಾರೆ, ಕೆಳಗಿಳಿಸಿದ್ದಾರೆ. ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು. ಅಹಿತಕರ ಘಟನೆಗಳು, ಅಚಾತುರ್ಯ ನಡೆಯಬಾರದು ಎನ್ನುವ ಕಾರಣಕ್ಕಾಗಿ ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯನ್ನು ನೀಡಿದರು. ಬಸನಗೌಡ ಪಾಟೀಲ್ ಯತ್ನಾಳ್ ಇಂಥ ವಿವಾದದ ಸೃಷ್ಟಿಯಾಗುವ ಮುನ್ನವೇ ಅವರು ಈ ಒಂದು ಬಾವುಟದ ಪೋಸ್ಟರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು. ಆನಂತರದಲ್ಲಿ ಅನೇಕರು ಕೂಡ ಇದರ ವಿಚಾರವಾಗಿ ಕಮೆಂಟ್ ಮಾಡಿದ್ರು. ಇದೀಗ ಶಿವಾಜಿನಗರದ ನೋಡ್ತಾ ಇದ್ದೀರಿ ಎರಡು ದೃಶ್ಯಾವಳಿಗಳಲ್ಲಿ, ಮೊದಲು ಮತ್ತು ನಂತರ ಅಂತ ಹೇಳಿ. ಮೊದಲು ಈ ಬಿಬಿಎಂಪಿಯ ಧ್ವಜಸ್ತಂಭದಲ್ಲಿ ಹಸಿರು ಬಾವುಟ ಹಾರಾಡ್ತಾ ಇತ್ತು. ಆ ನಂತರದಲ್ಲಿ ಅದನ್ನು ಕೆಳಗಿಳಿಸಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಲಾಗಿದೆ. ಒಂದು ವೇಳೆ ನೋಡಿ, ಅಲ್ಲಿ ಹನುಮ ಧ್ವಜವನ್ನು ಕೆಳಗಿಳಿಸಿದ ಕಾರಣಕ್ಕಾಗಿ ಗಲಾಟೆ ನಡೀತು. ಇಲ್ಲಿಯೂ ಕೂಡ ಹಸಿರು ಧ್ವಜ ಕೆಳಗಿಳಿಸಿದರೆ ಗಲಾಟೆ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅತಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ಅದನ್ನು ಬದಲು ಮಾಡಲಾಗಿದೆ. ಈಗ ರಾಷ್ಟ್ರಧ್ವಜ, ನಮ್ಮ ಹೆಮ್ಮೆಯ 3 ವರ್ಣದ ಬಾವುಟ ತಿರಂಗ ಹಾರಾಡ್ತಾ ಇದೆ. ಯಾವುದೇ ರೀತಿ ಘಟನೆಯಾಗಲಿ ಗಲಾಟೆಯಾಗಲಿ ನಡೀಲಿಕ್ಕೆ ಆಸ್ಪದವೇ ಕೊಟ್ಟಿಲ್ಲ ಅಧಿಕಾರಿಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೆರಗೋಡಿನಲ್ಲಿ ಧ್ವಜದ ವಿಚಾರವಾಗಿ ನಡೀತಾ ಇರುವಂತಹ ಘಟನೆ ಮಾಸುವ ಮೊದಲೇ ಶಿವಾಜಿನಗರದಲ್ಲಿರುವಂತಹ ಚಾಂದಿನಿ ಚೌಕ್ ಏನಿದೆ, ಚಾಂದಿನಿ ಚೌಕ್ ಇರುವಂತಹ ಈ ಸ್ತಂಭದಲ್ಲಿ ಒಂದು ದರ್ಗಾದ ಮಾಮೂಲಿ ಧ್ವಜವನ್ನು ಹಾರಾಟವನ್ನು ಮಾಡಲಾಗಿತ್ತು. ಸೊ ಇದನ್ನು ನೋಡಿದಂತಹ ಒಂದು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೆರಗೋಡಿನಲ್ಲಿ ಒಂದು ಹನುಮದ ಧ್ವಜವನ್ನು ಇಳಿಸಿದ್ದಕ್ಕೆ ಇಷ್ಟೆಲ್ಲ ಗಲಾಟೆಗಳಾಗ್ತದೆ, ಇಲ್ಲೂ ಕೂಡ ಒಂದು ಧ್ವಜವನ್ನು ಹಾರಿಸಲಾಗಿದೆ ದರ್ಗಾಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಇದು ಏನು ಅಂಥೇಳಿ ಫೈಟ್ ಫಾರ್ ರೈಟ್ಸ್ ಅನ್ನೋ ಒಂದು ಸೋಷಿಯಲ್ ಪೇಜ್ನಲ್ಲಿ ಒಂದು ಪೋಸ್ಟನ್ನು ಹಾಕಿ ಫೋಟೋವನ್ನು ಹಾಕಲಾಗಿತ್ತು. ಸೊ ಯಾವಾಗ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ತಕ್ಷಣ ಶಿವಾಜಿನಗರ ಪೊಲೀಸರು ಎಚ್ಚೆತ್ತುಕೊಂಡು ಇಲ್ಲಿದ್ದಂತಹ ಏನು ದರ್ಗಾದ ಒಂದು ಬಾವುಟವನ್ನು ಇಳಿಸಿ ಒಂದು ನ್ಯಾಷನಲ್ ಫ್ಲಾಗ್ ಅಂದರೆ ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿರುವಂಥದ್ದು. ಸೊ ಇದು ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ನಡೆದಿರುವಂಥದ್ದು. ಅಂದರೆ ಹಲವು ವರ್ಷಗಳಿಂದಲೂ ಕೂಡ ಇದು ಸಾಮಾನ್ಯವಾಗಿ ಈ ಒಂದು ಏನು ಸ್ತಂಭ ಇದೆ, ಇದರ ದರ್ಗಾದ ಬಾವುಟವನ್ನು ಪೂಜೆಗಳು ನಡೆದಾಗ, ಇಲ್ಲಿ ಹಬ್ಬಗಳು ನಡೆದಂಥ ಸಂದರ್ಭದಲ್ಲಿ ಹಾಕುವಂಥದ್ದಿತ್ತು. ಸೊ ಇದು ಹಾಗೆ ಇತ್ತು. ಆದರೆ ಇದೀಗ ಏನು ಮಂಡ್ಯದಲ್ಲಿ ನಡೆದ ಘಟನೆಯ ಬೆನ್ನಲ್ಲೇ ಈ ರೀತಿಯಾಗಿ ಒಂದು ಘಟನೆ ಆಗಿರುವಂಥದ್ದು. ತಕ್ಷಣ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇನ್ನು ಧ್ವಜದಲ್ಲಿದ್ದಂತಹ ಒಂದು ಧ್ವಜವನ್ನು ತೆಗೆದು ಈಗ ಭಾರತದ ನಮ್ಮ ಏನು ನ್ಯಾಷನಲ್ ಫ್ಲಾಗ್ ಏನಿದೆ ಇದನ್ನು ಹಾರಿಸಿರುವಂಥದ್ದು. ಮತ್ತು ಇಲ್ಲಿ ಯಾವುದೇ ರೀತಿಯ ಈ ಬಗ್ಗೆ ಘಟನೆಗೆ ಸಂಬಂಧಪಟ್ಟ ಯಾವುದೇ ದೂರು ದಾಖಲಾಗಿಲ್ಲ ಮತ್ತು ಯಾರೂ ದೂರನ್ನು ಕೊಟ್ಟಿಲ್ಲ. ಇಲ್ಲಿನ ಸ್ಥಳೀಯರು ಏನು ಯಾವಾಗ ಪೊಲೀಸರಿಗೆ ಸೂಚನೆಗಳನ್ನು ಕೊಡ್ತಾರೆ, ತಕ್ಷಣ ಅವರು ಎಚ್ಚೆತ್ತುಕೊಂಡು ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ, ಏನು ಗೊಂದಲವನ್ನು ಕ್ರಿಯೇಟ್ ಮಾಡಲಿಕ್ಕೆ
ನಡೀತಾ ಇತ್ತು ಅಂತ ಏನಿತ್ತು ಹುನ್ನಾರ, ಸೊ ಅದೆಲ್ಲದಕ್ಕೂ ತೆರೆ ಎಳೆದಿರುವಂಥದ್ದು. ಸದ್ಯ ನಮ್ಮ ನ್ಯಾಷನಲ್ ಫ್ಲಾಗನ್ನು ಹಾಕಿ ಎಲ್ಲದಕ್ಕೂ ಕೂಡ ತೆರೆ ಎಳೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್, TV5 ನ್ಯೂಸ್, ಬ್ಯಾಂಗ್ಳೂರು. ಇದು ಶಿವಾಜಿನಗರದ ಧ್ವಜಸ್ತಂಭದಲ್ಲಿ ಹಸಿರು ಬಾವುಟವನ್ನು ತೆರವುಗೊಳಿಸಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು. ಯಾವುದೇ ರೀತಿ ವಿವಾದ, ಘರ್ಷಣೆ, ಪ್ರಚೋದನೆ ಯಾವುದಕ್ಕೂ ಕೂಡ ಅವಕಾಶವನ್ನು ನೀಡದೆ ಶಾಂತಿಯುತವಾಗಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿ ಇದನ್ನು ಕೆಳಗಿಳಿಸಿದ್ದಾರೆ ಹಸಿರು ಬಾವುಟವನ್ನು. ಯಾಕೆಂತ ಹೇಳಿದರೆ ನೋಡಿ, ಈಗ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಇರುವಂಥ ಜಾಗದಲ್ಲಿ ಇಂಥ ಘಟನೆಗಳು ನಡೆದಾಗ ಯಾರೋ ಪ್ರಚೋದನೆ ಕೊಡ್ತಾರೆ, ಯಾರೋ ಮತ್ತೆ ದಂಗಲ್ ಶುರು ಮಾಡ್ತಾರೆ, ಯಾರೋ ಗಲಾಟೆ ಶುರು ಮಾಡ್ತಾರೆ. ಹೀಗಾಗಿ ಪ್ರಚೋದನೆಯೂ ಇಲ್ಲ, ಗಲಾಟೆಗೆ ಆಸ್ಪದವೇ ಇಲ್ಲದಂತೆ ಸದ್ಯಕ್ಕೆ ಹಸಿರು ಬಾವುಟವನ್ನು ತೆರವುಗೊಳಿಸಲಾಗಿದೆ. ಈಗ ಅದು ಒಂದು ಫ್ಲಾಗ್ ಇತ್ತು, ಅದು ಯಾವಾಗ ಹಾಕಿದೆ ಗೊತ್ತಿಲ್ಲ. ಮೊದಲೇ 30-40 ವರ್ಷದಿಂದ ಹಾಕಿದ್ದಾರೆ, 50 ವರ್ಷ ಆ ಪೋಲನ್ನು ಬ್ರಿಟಿಷ್ ಗೌರ್ಮೆಂಟ್ ಹಾಕಿರೋದು. ಆವಾಗ ನಿಂದು ಇದೆ, 100 ವರ್ಷ ಆಗಿರ್ಬೋದು. ಅದು ಆದಮೇಲೆ ದರ್ಗಾ ಬಾವುಟ ಇತ್ತು. 26 ಜನವರಿಗೆ ಆವತ್ತು ಫ್ಲಾಗ್ ಅಂಟಿಸೋಕ್ಕೆ MLA ಬಂದಿದ್ದರು. ಆವತ್ತೇ ಸ್ವಲ್ಪ ಇದು ಮಾಡಿದ್ರು ಯಾರ್ಯಾರು. ಇವತ್ತು ನನಗೆ ಬೆಳಿಗ್ಗೆ 11 ಗಂಟೆಗೆ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ಈ ಫ್ಲಾಗ್ ಯಾರು ಹಾಕಿದ್ದಾರೆ ತೆಗಿಬೇಕು ನನ್ನ ಕರೆಸಿದ್ದು. ಬಂದು ಆಮೇಲೆ ನೋಡಿಬಿಟ್ಟು ತೆಗಿಬಿಡೋಣ ಸರ್ ಅಂದ್ಬಿಟ್ಟು ನ್ಯಾಷನಲ್ ಫ್ಲಾಗ್ ಹಾಕಿದ್ದೀವಿ. ಯಾಕಂದರೆ ನಮ್ಮ ಏರಿಯಾನಲ್ಲಿ ಶಿವಾಜಿನಗರ್ನಲ್ಲಿ ಯಾವತ್ತೂ ಏನು ಡೈಲಿ ಬಿಸ್ನೆಸ್ ಮಾಡ್ಕೊಂಡು ಡೈಲಿ ಜೀವನ ಮಾಡೋರು ಇದ್ದಾರೆ. ಯಾವ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಬೇರೆ ಕಡೆ ಹಾಕಿತಾರ, ಇಲ್ಲಿ ಆಗಬಾರ್ದು ಅಂದ್ಬಿಟ್ಟು ನಾವು ಬಂದ ತಕ್ಷಣ ಹೇಳಿದ ತಕ್ಷಣ ಇನ್ಸ್ಪೆಕ್ಟ್ರು ಮಾಡಿದ್ದೀವಿ. ಇಲ್ಲಿ ಚರ್ಚ್ ಇದೆ, ಕರ್ನಾಟಕ ಸ್ಟೇಟ್ ದೊಡ್ಡ ಚರ್ಚು, ಮುತಾಲಮ್ಮ ದೇವಸ್ಥಾನ ಇದೆ. ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸರ್ದಾರ್ಜಿ ಟೆಂಪಲ್ ಇದೆ. ಇಲ್ಲಿ ಯಾವತ್ತೂ ಏನು ಆಗಲ್ಲ, ರಂಜಾನು ಆಗುತ್ತೆ, ಬಕ್ರೀದು ಆಗುತ್ತೆ, ಹಬ್ಬ ಎಲ್ಲ ಹಬ್ಬಗಳು ಆಗುತ್ತೆ, ಎಲ್ಲರೂ ಚೆನ್ನಾಗಿದ್ದೀವಿ. ಸುಮ್ಮನೆ ಒಂದು ಸಟ್ ದರ್ಗಾದು ಒಂದು ಫ್ಲಾಗ್ ಇತ್ತು, ಅದು ಯಾವಾಗ ಹಸಿರು ಧ್ವಜವನ್ನು ತೆರವುಗೊಳಿಸಿ ನಮ್ಮ ಭಾರತದ ರಾಷ್ಟ್ರಧ್ವಜವನ್ನು ಅಲ್ಲಿ ಹಾರಾಟ ಮಾಡಿದ್ದಾರೆ. ಅಲ್ಲಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಏನು ಮಾತಾಡಿದ್ದಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಅಲ್ಲಿನ ಜನರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಶಿವಾಜಿನಗರದ ಚಾಂದನಿ ಚೌಕ್ನಲ್ಲಿರುವ ಸ್ತಂಭದಲ್ಲಿ ಒಂದು ಹಸಿರು ಧ್ವಜವನ್ನು ಹಾರಿಸಲಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನು ಹಾಕಿ ವೈರಲ್ ಮಾಡಲಾಗಿತ್ತು. ಸೊ ಇದು ಯಾವಾಗ ಗೊತ್ತಾಯ್ತು ತಕ್ಷಣ ಪೊಲೀಸರು ಇಲ್ಲಿನ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಿಗೆ ಮತ್ತು ಸ್ಥಳೀಯರಿಗೆ ಹೇಳಿ ಅದನ್ನು ತೆಗೆಸಿ ರಾಷ್ಟ್ರೀಯ ತ್ರಿವರ್ಣ ಧ್ವಜವನ್ನು ಹಾರಿಸಿರುವಂಥ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸೈಯದ್ ಅಕ್ಮಲ್ ಅವರವರೇ, ಸ್ಥಳೀಯ ಸೋಷಿಯಲ್ ವರ್ಕ್ ಅವ್ರನ್ನ ಮಾತಾಡ್ತೀನಿ. ಸರ್, ಏನಿದು ಈ ಚಾಂದನಿ ಚೌಕ್ನಲ್ಲಿರುವಂತಹ ಸ್ತಂಭದಲ್ಲಿ ಹಿಂದೆ ಒಂದು ಹಸಿರು ಧ್ವಜ ಇತ್ತು, ಅದನ್ನು ತೆಗಿಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಸೊ ನಿಮಗೆ ಯಾವಾಗ ಮಾಹಿತಿ ಬಂತು, ಏನಾಯ್ತು ಸರ್? ನಮಗೆ 11 ಗಂಟೆಗೆ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರು, ಇದು ಯಾರು ಹಾಕಿರೋದು ಫ್ಲಾಗ್ ಅಂದ್ಬಿಟ್ಟು. ನಮಗೇನು ಗೊತ್ತಾಗಿಲ್ಲ. 30-40 ವರ್ಷ ಯಾವಾಗ ಹಳೆ ಫ್ಲಾಗ್ ಅದು ಹಾಕಿದ್ದು, ದರ್ಗಾದು ಯಾವುದು ಕ್ಯಾಸ್ಟು ಯಾವುದು ಇದು ಅಂದ್ಬಿಟ್ಟು ಇಲ್ಲ, ದರ್ಗಾದು ಒಂದು ಫ್ಲಾಗ್ ಹಾಕಿದ್ರು. ಇನ್ಸ್ಪೆಕ್ಟ್ರ್ ಬಂದು ಹೇಳಿದ್ರು ಅದು ಏನು ಮಾಡಬೇಕು ಅದು ಬೇಕಂದ್ಬಿಟ್ಟು. ಹೇಳಿದ ತಕ್ಷಣ ನಾವು ಏನು ಮಾಡಿದ್ರು, ಅದು ತೆಗ್ದು ನ್ಯಾಷನಲ್ ಫ್ಲಾಗ್ ಹಾಕಿದ್ದೀವಿ. ಯಾಕಂದರೆ ನಮ್ಮ ಶಿವಾಜಿನಗರ್ನಲ್ಲಿ ಆಚೆ ಕೇಳಿದರೆ ಶಿವಾಜಿನಗರ ಒಂದು ಭಯ ಬಿಡ್ತಾರಂತಾರೆ ಜನ. ಅದು ಏನೂ ಇಲ್ಲ, ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ದೊಡ್ಡ ಚರ್ಚ್ ಇದೆ, ಕರ್ನಾಟಕ ಸ್ಟೇಟ್ ದೊಡ್ಡ ಚರ್ಚು, ಮುತಾಲಮ್ಮ ದೇವಸ್ಥಾನ ಇದೆ, ಸರ್ದಾರ್ಜಿ ಟೆಂಪಲ್ ಇದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಅವರವರು ಹಬ್ಬ ಚೆನ್ನಾಗಿ ಮಾಡ್ತಾರೆ, ರಂಜಾನು ಬಕ್ರೀದು ಎಲ್ಲ ಬರುತ್ತೆ, ಎಲ್ಲರೂ ಕಾಪ್ರೇಟ್ ಮಾಡ್ತಾರೆ. ಇಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಬೇರೆ ಫಿರ್ಕಾ ಪರಿಸ್ಥಿತಿ ಮಾಡಿ ಆ ಜಾತಿ ಈ ಜಾತಿ ಆ ಥರ ಅವ್ರು ಯಾರೂ ಏನೂ ಇಲ್ಲ. ಅಂಥವ್ರು ಬಂದ್ರೂ ಒಳ್ಳೆಯವ್ರು ಆಗಿಬಿಡ್ತಾರೆ ಇಲ್ಲಿ. ಸರ್, ಇನ್ನು ಈ ಧ್ವಜಸ್ತಂಭ ಎಷ್ಟು ವರ್ಷಗಳಿಂದ ಇಲ್ಲಿದೆ ಸರ್? ಇದು 100-150 ವರ್ಷ, 100 ವರ್ಷದಿಂದ ಇರ್ಬೋದು. ಬ್ರಿಟಿಷ್ ಗೌರ್ಮೆಂಟ್ ಹಾಕಿರೋದು, ಆವಾಗಿನಿಂದ ಕಾಲದಿಂದ ಪೋಲ್ ಇದೆ. ಅದನ್ನಲ್ಲಿ ದರ್ಗಾದು ಹಾಕ್ಬಿಟ್ಟಿದ್ದಾರೆ. ಏನು ಆ ಥರ ಮೈಂಡ್ ಇಲ್ಲ, ಏನು ಆ ಥರ ವ್ಯವಸ್ಥೆ, ಕೆಟ್ಟ ಬುದ್ಧಿ ಇಲ್ಲ. ಬೇರೆ ಥರ ಬೇರೆಯವ್ರ ಥರ ಮಾಡ್ತಾರೆ, ಕೆಟ್ಟ ಬುದ್ಧಿ ಆ ಥರ ಹೇಳಿ ಆ ಥರ ಏನೂ ಸಮಸ್ಯೆ ಇಲ್ಲ. ನಮಗೆ ಪೊಲೀಸರು ಕಾಪ್ರೇಟ್ ಮಾಡ್ತಾರೆ, ನಮ್ಮ ಏರಿಯಾದಲ್ಲಿ ಇನ್ಸ್ಪೆಕ್ಟ್ರು ಒಳ್ಳೆಯವರಿದ್ದಾರೆ,
DCPನೂ ಒಳ್ಳೆಯವರಿದ್ದಾರೆ, ACPಯೂ ಒಳ್ಳೆಯಿದ್ದಾರೆ, ಒಳ್ಳೆ ಕಮಿಷನರ್ ಬಂದಿದ್ದಾರೆ, ಎಲ್ಲರೂ ಆರಾಮಾಗಿದ್ದಾರೆ. ನಮ್ಮ ಘಟನೆ ನಂತರ ಪೊಲೀಸ್ ಸ್ಥಳಕ್ಕೆ ಏನಾದ್ರು ಬಂದಿದ್ರೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಹೋದ್ರೆ ಏನು ಮಾಡಲ್ಲ, ಯಾರು ಏನು ಮಾಡಲ್ಲ. ನಾವೇ ಯಾಕಂದರೆ ಟ್ಯಾನಿ ರೋಡ್ನಲ್ಲಿ ಹಾಕಿದ್ರು ಆ ಥರ ಆಗಬಾರ್ದು, ಆ ಮಂಡ್ಯದಲ್ಲಿ ಆಗ್ತಾಯಿದೆ ಆ ಥರ ಆಗಬಾರ್ದು ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಪೀಸ್ಫುಲ್ಲಾಗಿದ್ದಾರೆ. ಹಿಂದೂ ಮುಸ್ಲಿಮ್ಸು ಸಿಕ್ಕು ಎಲ್ಲ ಬಾಯಿ ಥರ ಇದ್ದಾರೆ. ಇಲ್ಲಿ ಬೇರೆಯವರು ಏನು ಹೇಳ್ತಾರೆ ಗೊತ್ತಿಲ್ಲ ಸರ್ ನಮಗೆ, ಅಷ್ಟೇ. ಸೊ ಕೇಳಿದ್ರೆ ಇವಿಷ್ಟು ಸೈಯದ್ ಅಕ್ಮಲ್ ಅವರ ಮತ್ತು ನಾವೆಲ್ಲರೂ ಇಲ್ಲಿ ಅಣ್ಣ ತಮ್ಮ ಜೊತೆಯಾಗಿ ನಾವು ಬದುಕ್ತಾ ಇದ್ವಿ, ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀತಾ ಇಲ್ಲ. ಸೊ ನಮಗೆ ಮಾಹಿತಿ ಬಂದ ತಕ್ಷಣ ಪೊಲೀಸರು ಮಾಹಿತಿ ಕೊಟ್ಟರು, ನಾವು ಆ ಧ್ವಜವನ್ನು ತೆಗೆದು ಇಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ವಿ. ಸುಮಾರು 100-150 ವರ್ಷಗಳಿಂದಲೂ ಕೂಡ ಈ ಸ್ತಂಭ ಇದೆ, ಇಲ್ಲಿ ಫ್ಲಾಗನ್ನು ಹಾಕಲಾಗಿದೆ. ಸೊ ಇದೀಗ ಯಾಕೆ ಈ ರೀತಿಯಾಗಿ ಆಗ್ತಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಏನಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ವಿ. ಸೊ ಇಲ್ಲಿ ಯಾವುದೂ ಕೂಡ ಈ ರೀತಿಯ ಹುನ್ನಾರಗಳು ನಡಿಬಾರ್ದು ಅಂತೇಳಿ ಆಗ್ರಹ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಂತೋಷ್ ಪಟೇಲ್, TV5 ನ್ಯೂಸ್, ಬ್ಯಾಂಗ್ಳೂರು. ಇದು ಅಲ್ಲಿನ ಜನರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳಾಗಲಿ, ಗಲಾಟೆಗಳಾಗಲಿ ಅಥವಾ ಪ್ರಚೋದನೆ ಮಾಡುವಂಥ ಕೆಲಸಗಳಾಗಲಿ ನಡೀಬಾರ್ದು. ಇದು ಬಹಳ ವರ್ಷಗಳಿಂದಲೂ ಕೂಡ ಈ ಕಂಬ ಇದೆ, ಈ ಸ್ತಂಭಕ್ಕೆ ಅನೇಕ ವರ್ಷಗಳಿಂದಲೂ ಕೂಡ ಈ ಹಸಿರು ಬಾವುಟ ನೋಡಿದ್ದಾರೆ, ಹಸಿರು ಬಾವುಟ ಇರೋದನ್ನು ಗಮನಿಸಿದ್ದಾರೆ. ಆದರೆ ವಿಶೇಷವಾಗಿ ಇದನ್ನು ತೆರವುಗೊಳಿಸಬೇಕು ಅಥವಾ ಈ ಅನೇಕ ವರ್ಷಗಳಿಂದ ಇರುವಂಥ ಈ ಹಸಿರು ಬಾವುಟ ಯಾವುದೋ ಒಂದು ಕಾಲಕ್ಕೆ ಯಾವುದೇ ಒಂದು ದಿನಕ್ಕೆ ವಿವಾದವಾಗುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಆದರೆ ಇದೀಗ ತೆರವು ಮಾಡ್ತಾ ಇದ್ದಾರೆ. ತೆರವು ಮಾಡಲಿಕ್ಕೆ ಯಾರು ಕೂಡ ಅಡ್ಡಿಪಡಿಸಲಿಲ್ಲ, ಯಾರು ಕೂಡ ಅದನ್ನು ವಿರೋಧ ಮಾಡಲಿಲ್ಲ, ಯಾರು ಕೂಡ ಗಲಾಟೆ ಮಾಡಲಿಲ್ಲ. ಶಿವಾಜಿನಗರ ಅಂತ ಹೇಳಿದ್ರೆ ಒಂದು ರೀತಿ ಭಯ ಬೀಳುವಂಥ ವಾತಾವರಣ ಇದೆ ಅಂತ ಕೆಲವರು ಮಾತನಾಡ್ತಾರೆ. ಖಂಡಿತವಾಗೂ ಅದಿಲ್ಲ ಅಂಥೇಳಿ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ. ಇದೀಗ ಸುಗಮವಾಗಿ ಅಲ್ಲಿನ ಹಸಿರು ಬಾವುಟವನ್ನು ತೆರವು ಮಾಡಿ ನಮ್ಮ ರಾಷ್ಟ್ರೀಯ ಬಾವುಟವನ್ನು ಹಾರಿಸಲಾಗಿದೆ.